ಇವತ್ತು ಬೆಳಗ್ಗೆನೆ ಟಿಫನ್ ಮಾಡ್ಕೊಂಡು ನಾನು ಹೋಗಿ ಡ್ಯೂಟಿ ಮಾಡ್ಕೊಂಡು ಕೂತಿದ್ದೆ. ಇವತ್ತು ಡ್ಯೂಟಿ ಇರಲಿಲ್ಲ, ಸ್ವಲ್ಪ ಯಾರಿಗೋ ಟ್ರೈನಿಂಗ್ ಕೊಡಬೇಕಾಯ್ತು, ಟ್ರೈನಿಂಗ್ ಮಾಡ್ಕೊಂಡು ಕೂತಿದ್ದೆ. ಅದೇ ಟೈಮಿಗೆ ನಮ್ಮ ಇಮ್ರಾನ್ ಬಂದ ತಕ್ಷಣ ಅವ್ರಿಗೆ ಜೊತೆ ಹೋಗ್ಬಿಟ್ಟು ನಾನು ಟೀ ಬಿಟ್ಬಿಟ್ಟಿದ್ದೀನಿ ಕುಡಿಯೋದು, ಅದಕ್ಕೆ ಹಾಲು ಕೊಡ್ಕೊಂಡು ಅಲ್ಲಿಂದ ಸೀದಾ ಅವ್ರಿಗೆ ಕಳಿಸ್ಬಿಟ್ಟು ನಾನು ಮನೆಗೆ ಬಂದಿದ್ದು ನಮಾಜಿಗೆ ಅಂತ ಹೇಳ್ಬಿಟ್ಟು ನಮ್ಮ ರೈಲ್ವೆ ಅಂಡರ್ ಪಾಸ್ ಓಪನ್ ಮಾಡಿರೋದು ನೋಡ್ಕೊಂಡು ಅಲ್ಲಿಂದ ಸೀದಾ ಬರ್ಬೇಕಾದ್ರೆ ಗಾಡಿಗೆ ಪೆಟ್ರೋಲ್ ಹಾಕ್ಸ್ಕೊಂಡು ಹಂಗೆ ಹೇರ್ ಇಡ್ಸ್ಕೊಂಡು ಅಲ್ಲಿಂದ ಸೀದಾ ಬಂದು ನಾನು ಫ್ರೆಶ್ ಅಪ್ ಆಗಿ ಅದಾದ್ಮೇಲೆ ರೆಡಿ ಆಗಿ ಅಲ್ಲಿಂದ ಸೀದಾ ಕೆಳಗಡೆ ಮನೆಗೆ ಬಂದು ಅದಾದ್ಮೇಲೆ ಅಲ್ಲಿ ಡೋರ್ ಲಾಕ್ ಮಾಡ್ಕೊಂಡು ನಮ್ಮ ಗಾಡಿನ ಸೈಡಿಗೆ ನಿಲ್ಸ್ಬಿಟ್ಟು ಅಲ್ಲಿಂದ ಸೀದಾ ಬಂದಿದ್ದು ನನ್ನ ನಮಾಜಿಗೆ. ಸೊ ನಮಾಜಿ ಮುಗಿಸ್ಕೊಂಡು ಇವತ್ತು ಅಲ್ಲಿಂದ ಸೀದಾ ಬಂದು ಊಟ ಗಿಟ ಮಾಡ್ಕೊಂಡು ಅದೇ ಟೈಮಿಗೆ ನನ್ನ ತಮ್ಮ ನೀನು ಆಫೀಸ್ಗೆ ಹೋಗ್ಬೇಕಾದ್ರೆ ನನಗೂ ಹಂಗೆ ಸ್ವಲ್ಪ ಎಸ್ಮಾಲ್ ಹತ್ರ ಡ್ರಾಪ್ ಕೊಡು ಅಂತ ಹೇಳ್ಬಿಟ್ಟು ಅವನೇ ಕೊಡಿಸ್ಕೊಂಡು ಸೀದಾ ಇಲ್ಲಿ ಚಿಕ್ಕಪೇಟೆಯಿಂದ ಹೋಗ್ಬೇಕಾದ್ರೆ ಇಲ್ಲಿ ನೋಡಿ ಏನೋ ಫಂಕ್ಷನ್ ಮಾಡ್ತಾ ಇದ್ರೆ ಅಲ್ಲಿ ನೋಡಿ ಮೊಹರಂ ಆಚರಣೆ ಮಾಡ್ತಿದ್ದಾರೆ. ಅದನ್ನೆಲ್ಲ ನೋಡ್ಕೊಂಡು ಅವನಿಗೆ ಅಲ್ಲಿಂದ ಸೀದಾ ಕರ್ಕೊಂಡ್ ಬಂದಿದ್ದು ನಾನು ಎಸ್ಮಾಲಿಗೆ ಇವ್ನು ಯಾಕೆ ಹೋಗ್ತಿದ್ದಾನೆ ಅಂತ ನನಗೂ ಗೊತ್ತಿರ್ಲಿಲ್ಲ. ಆಮೇಲೆ ನೋಡಿದ್ರೆ ಇವನು ಆಕ್ಚುಲಿ ಹೋಗ್ತಿರೋದು ಸಿನಿಮಾ ನೋಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ಯಾವ್ದೋ ಒಂದು ಜುರಾಸಿಕ್ ಪಾರ್ಕ್ ಇಂದು ಪಾರ್ಟ್ ಎಷ್ಟೋ ಬಿಟ್ಟಿದಾವಂತೆ, ಅದು ಆ ಮೂವಿ ಯಾವ್ದೋ ರಿಲೀಸ್ ಆಗಿದೆ ಅಂತ ಹೇಳ್ಬಿಟ್ಟು ಹೋಗಿ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋದ. ಅವನಿಗೆ ಬಿಟ್ಬಿಟ್ಟು ಅಲ್ಲಿಂದ ಸೀದಾ ಬಂದು ನಾನು ಡ್ಯೂಟಿ ಮಾಡ್ಕೊಂಡು ಕೂತಿದ್ದೆ. ಅದಾದ್ಮೇಲೆ ನಾನು ಡ್ಯೂಟಿ ಮುಗಿಸ್ಕೊಂಡು ಸೀದಾ ಮನೆಗೆ ಹೋಗಿ ಇವತ್ತು ನೈಟ್ ಹೋಗಿದ್ದು ನಾವು ಶ್ರೀ ಗುರು ರಾಘವೇಂದ್ರ ಬೇಕರಿ ಅಂಡ್ ಸ್ವೀಟ್ಸ್ಗೆ. ಇದು ನಮ್ಮ ಸ್ವಾಮಿಯವರ ಫ್ರೆಂಡ್ ಎಂದೇ ಬೇಕರಿ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದ್ವಿ. ಇಲ್ಲಿ ಈ ಐಟಮ್ ಮಾತ್ರ ಸಕ್ಕದಾಗಿತ್ತು, ತುಂಬಾ ಟೇಸ್ಟಿಯಾಗಿ ಕೂಡ ಮಾಡಿದ್ರು, ತುಂಬಾ ಚೆನ್ನಾಗಿತ್ತು. ಅದನ್ನೆಲ್ಲ ತಿನ್ಕೊಂಡು ಅದೇ ಐಟಮ್ ನ ಸ್ವಲ್ಪ ಪಾರ್ಸಲ್ ಮಾಡ್ಕೊಂಡು ಅಲ್ಲಿಂದ ಸೀದಾ ಮನೆಗೆ ಬಂದೇ ಬಿಟ್ಟೆ.